Hello everyone. Today I am discussing about chapter 9 though, differential equations. Already ಸಾಲ್ವ್ ಮಾಡಿದ್ದು ಯಾವುದು 9.1 9.2 ಎಕ್ಸಸೈಸ್ ಕ್ಯಾನ್ಸಲ್ ಆಗಿದ್ದೇನ್ರಿ 9.3 ಸೊ ನ್ಯೂ ಅಪ್ಡೇಟ್ ದಲ್ಲಿ ಏನದ ಎಕ್ಸಸೈಸ್ 9.4 ಅದ 9.5 ಅದ 9.6 ಒಳಗ ಒಂದಿಷ್ಟು ಪ್ರಾಬ್ಲಮ್ಸ್ ಅಷ್ಟೇ ಅದಾವ 9.6 ದಾಗ ಯಾವ್ದು ಬರಲ್ಲ ಯಾವ್ದು ಬೀಳ್ತಾವ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಹೇಳ್ತೀನಿ ಓಕೆ ಇಲ್ಲೇ ಅಬ್ಸರ್ವ್ ಮಾಡ್ರಿ ಸ್ವಲ್ಪ ಏನದ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಒಳಗ ಹೌದಾ ಇಲ್ಲೇ ಏನದ ಮೆಥಡ್ಸ್ ಆಫ್ ಸಾಲ್ವಿಂಗ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅದ ಯಾವುದು ಮೆಥಡ್ಸ್ ಆಫ್ ಸಾಲ್ವಿಂಗ್ ಫಸ್ಟ್ ಆರ್ಡರ್ ಸೆಕೆಂಡ್ ಡಿಗ್ರಿ ಅಲ್ಲ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿನೇ ಇರ್ತದೆ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಇಲ್ಲೇ ಒಂದಿಷ್ಟು ಕಂಡೀಷನ್ಸ್ ಅದ ಏನದಂದ್ರ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಆಫ್ ದ ಫಸ್ಟ್ ಆರ್ಡರ್ ಅಂಡ್ ದಿಸ್ ಫಸ್ಟ್ ಯಾವುದು ಡಿಗ್ರಿ ಅಂತ ಯೂಸ್ ಮಾಡ್ತೀವಿ ಯಾವುದು ಫಸ್ಟ್ ಕಂಡೀಷನ್ ಏನದ ದ ಜನರಲ್ ಸೊಲ್ಯೂಷನ್ ಅಬ್ಸರ್ವ್ ಮಾಡಿ ದ ಜನರಲ್ ಸೊಲ್ಯೂಷನ್ ಅಲ್ಲ ಸಾರಿ ದ ಜನರಲ್ ಫಾರ್ಮ್ ಆಫ್ ದ ಫಸ್ಟ್ ಆರ್ಡರ್ ಅಂಡ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಶನ್ ಈಸ್ dy by dx equal to f of ಯಾವುದು x, y ಆಗಿರ್ತದೆ ಇನ್ನೇಮಾಯ್ತು ನೋಡ್ರಿ ಕಂಡೀಷನ್ ಏನದ ದ ಜನರಲ್ ಫಾರ್ಮ್ ಆಫ್ ದ ಫಸ್ಟ್ ಆರ್ಡರ್ ಆಗಿರ್ತದ ಅಂಡ್ ಫಸ್ಟ್ ಡಿಗ್ರಿ ಹೆಂಗಿರ್ಬೇಕು ಡಿಫರೆನ್ಷಿಯಲ್ ಇಕ್ವೇಶನ್ ಈಸ್ dy by dx equal to f of x, y ಆಗಿದೆ ಇನ್ನು ಸೆಕೆಂಡ್ ಕಂಡೀಷನ್ ಒಳಗೆ ಏನದ ನೋಡ್ರಿ all differential equation of the first order cannot be always solved ಅಂತದ ಅರ್ಥ ಆಗ್ತದ ಹೇಳ್ತದ all differential equations of the first order cannot be always solved ಅಂತ ಆಗ್ತದೆ ಓಕೆ ನೆಕ್ಸ್ಟ್ ಒನ್ ಏನದ ನೋಡ್ರಿ however they can be solved by suitable methods if they belong to such methods full stop. Here we study of the following methods. Okay, following methods ಆಗ್ತಾವ ಇಲ್ಲಿ ಅವು ಯಾವುದು ಅಂದ್ರೆ ಕಂಡೀಷನ್ಸ್ ಯಾವುದು ಅಂದ್ರೆ ಫಸ್ಟ್ ಒನ್ ವೇರಿಯಬಲ್ ಸಪರೇಬಲ್ ಮೆಥಡ್ಸ್ ಎರಡನೇದು ಹೋಮೋಜಿನಿಯಸ್ ಇಕ್ವೇಶನ್ಸ್ ಮೂರನೇದು ಇಕ್ವೇಶನ್ಸ್ ರೆಡ್ಯೂಸಿಬಲ್ ಟು ಹೋಮೋಜಿನಿಯಸ್ ಫಾರ್ಮ್ ನಾಲ್ಕನೇದ್ದು ಲೀನಿಯರ್ ಇಕ್ವೇಶನ್ಸ್ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ ಇದ್ರಲ್ಲೇ ನಾ ಹೇಳ್ತಾ ಇರೋದು ಯಾವುದು ಲೀನಿಯರ್ ಇಕ್ವೇಶನ್ಸ್ ಒಳಗ ಅಬ್ಸರ್ವ್ ಮಾಡ್ರಿ ಲೀನಿಯರ್ ಇಕ್ವೇಶನ್ಸ್ ಒಳಗ ಇದ್ರೊಳಗ ಅಂದ್ರೆ ಎಕ್ಸರ್ಸೈಸ್ 9.6 ಒಳಗ ಬರ್ತದ dy by dx ಈ ಪ್ರಾಬ್ಲಮ್ಸ್ ಅದಾರಿ ಬಟ್ ಇರ್ಲಾರ್ದದ್ದು ಯಾವುದು dx by dy ಅಂತದ ಪ್ಲಸ್ ಪಿ ವೈ ಈಕ್ವಲ್ ಟು ಕ್ಯೂ ಅಂತ ಇವ್ರ ಸಿಲೆಬಸ್ ಇಲ್ಲ ಇದು ಸಿಲೆಬಸ್ ಕದ ಯಾವುದು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಯಾವುದು ಪಿ ವೈ ಈಕ್ವಲ್ ಟು ಕ್ಯೂ ಅಂತ ಫಾರ್ಮುಲಾ ಅದ ಈ ಫಾರ್ಮ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ನಾವು ಸಾಲ್ವ್ ಮಾಡ್ಕೋತಾ ಹೋಗ್ತೀವಿ ಯಾವ್ದ್ರಲ್ಲಿ ನಾವು ಪ್ರಾಬ್ಲಮ್ಸ್ ಅಲ್ಲೇ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಅದ ಯಾವುದು 9.6 ಎಕ್ಸರ್ಸೈಸ್ ನ ಹೇಳ್ತಾ ಇರೋದು ಯಾವುದು ಲೀನಿಯರ್ ಇಕ್ವೇಶನ್ಸ್ ಅಂತ ಬರ್ತದ ಯಾವುದು ಲೀನಿಯರ್ ಇಕ್ವೇಶನ್ಸ್ 9.6 ಅದಕ್ಕೆ ಕಂಡೀಷನ್ಸ್ ಬಹಳ ಕೇರ್ಫುಲ್ ಆಗಿರ್ಲಿ ಅರ್ಥ ಆಗತೈತೆ ನಾ ಹೇಳ್ತಾ ಇರೋದು ಕೇರ್ಫುಲ್ ಆಗಿ ಸಾಲ್ವ್ ಮಾಡಿದ್ರೆ ನಿಮಗ ಆನ್ಸರ್ಸ್ ಏನದ ಈಸಿ ಗೋಯಿಂಗ್ ಬರ್ತಾವು ಅಂದ್ರೆ ಇಲ್ಲಿ ಪಿ ಎಕ್ಸ್ ಇದಿಲ್ಲ ಈ ಪಿ ಎಕ್ಸ್ ಇದಿಲ್ಲ ಪಿ ವೈ ಇದ ಕ್ಯೂ ಅದ ಇಲ್ಲಿ ಪಿ ಎಕ್ಸ್ ಅದ ಈ ಪ್ರಾಬ್ಲಮ್ಸ್ ಇಲ್ಲ ಯಾವುದು ಫಸ್ಟ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಕ್ಯಾನಾಟ್ ಬಿ ರಿಟರ್ನ್ ಆಸ್ ಅಂತ ಬರ್ತದ ಈ ಪ್ರಾಬ್ಲಮ್ಸ್ ಅಲ್ಲೇ ನಿಮ್ಗೆ ಎಕ್ಸಾಮ್ಸ್ ಕೇಳಲ್ಲ ಈ ಪ್ರಾಬ್ಲಮ್ಸ್ ಅಲ್ಲೇ ಒಂದು ಯಾವುದು 5 ಮಾರ್ಕ್ಸ್ ಇಂದ ಪ್ರಾಬ್ಲಮ್ಸ್ ಇರ್ತದ ಯಾವ್ದ್ರಲ್ಲೇ ಇದ್ರಲ್ಲೇ ಬಟ್ ಡೆಫಿನೇಷನ್ಸ್ ಯಾವ ಕೇಳಲ್ಲ ಇಲ್ಲೇ ಪ್ರಾಬ್ಲಮ್ಸ್ ಇರ್ತದ ಯಾವುದು ಪ್ರಾಬ್ಲಮ್ಸ್ ಅರ್ಥ ಆಯ್ತಾ ಇಲ್ಲ ನೆಕ್ಸ್ಟ್ ನೋಡಿ ಏನದ ಫಸ್ಟ್ ನೋಡಿ ಇಲ್ಲ ವೇರಿಯಬಲ್ ಸಪರೇಬಲ್ ಫಾರ್ಮ್ ದಾಗ ಫಸ್ಟ್ ಕಂಡೀಷನ್ಸ್ ವೇರಿಯಬಲ್ ಸಪರೇಬಲ್ ಫಾರ್ಮ್ ದಾಗ ಏನ್ ಬರ್ತದ ಒಂದು ಏನದ let the given equation be dy by dx f of x, y ಆಗಿರ್ತದೆ ನೆಕ್ಸ್ಟ್ ನೋಡ್ರಿ ಎರಡನೇ ಕಂಡೀಷನ್ ಅದ if f of x, y is variables
separable functions. Okay, that is f of x comma y equal to f of 1 ಯಾವುದು f of 1 of x f2 of y ಆಗಿರ್ತದೆ. Then the equation can be written as dy by dx equal to f of 1 observe ಮಾಡ್ರಿ f1 of x f2 of y ಏನಾಗ್ತದ ಅಬ್ಸರ್ವ್ ಮಾಡ್ರಿ. ಈಗ ನಾ ಬರೀತಾ ಇರೋದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ, ಇದ ಬಹಳ ಇಂಪಾರ್ಟೆಂಟ್. ಯಾವ್ದು ವೇರಿಯಬಲ್ ಸಪರೇಬಲ್ ಫಾರ್ಮ್ dy by f2 of y ಅದ equal to f1 of x into dx ಅದ. ಅಂದ್ರೆ ಏನ್ ಮಾಡ್ಯಾನ ನಾವು ವೇರಿಯಬಲ್ ಸಪರೇಬಲ್ ಅಂದ್ರೆ ಹೆಂಗ್ರಿ, x ಒಂದ್ ಟರ್ಮ್ ಮಾಡ್ಕೋತಾನ y ಒಂದ್ ಟರ್ಮ್ ಮಾಡ್ಕೋತಾನ. ಫಸ್ಟ್ y ಬರ್ಕೋತಾನ LHS, ಆಮೇಲೆ ಯಾವ್ದು RHS ಗೆ x ಬರ್ಕೋತಿರ್ತಾನೆ. ಯಾವತ್ತು ಯಾವ್ದು ವೇರಿಯಬಲ್ ಸಪರೇಬಲ್ ಫಾರ್ಮ್ ಅಂತ ಇರ್ತದೆ. ಇದಕ್ಕೆ ವೇರಿಯಬಲ್ ಫಾರ್ಮ್ ಮತ್ತು ಸಪರೇಬಲ್ ಅಂದ್ರೆ ವೇರಿಯಬಲ್ ಅಂದ್ರೆ y ಒಂದ್ ಟರ್ಮ್ ಅಂತ ಮಾಡ್ಕೋತೀವಿ, x ಒಂದ್ ಟರ್ಮ್ ಮಾಡ್ಕೊಂಡಿದ್ದಕ್ಕೆ ಅದಕ್ಕೆ ಏನಂತೀವಿ ವೇರಿಯಬಲ್ ಮತ್ತು ಸಪರೇಬಲ್ ಫಾರ್ಮ್ ಅಂತೀವಿ. ಇನ್ನ ನೆಕ್ಸ್ಟ್ ಇಲ್ಲಿ ಏನ್ರಿ ಬೈ ಇಂಟಿಗ್ರೇಟಿಂಗ್ ಅಂದ್ರೆ ವೇರಿಯಬಲ್ ಸಪರೇಬಲ್ ಆಫ್ ಆತಂದ್ರ ಅದ ಏನ್ ಮಾಡ್ತೀವಿ ಇಂಟಿಗ್ರೇಟ್ ಯೂಸ್ ಮಾಡ್ತೀವಿ. ಬೋತ್ ಸೈಡ್ಸ್ ವಿ ಗೆಟ್ ಅಂತ ಹೆಂಗ ಇಂಟಿಗ್ರೇಷನ್ dy by f2 of y equal to integration of f1 of x into dx plus c ಕಂಡೀಷನ್ ಯೂಸ್ ಮಾಡ್ತೀವಿ. ಈ ತರ ಬರುವಂತ ಪ್ರಾಬ್ಲಮ್ಸ್ ಯಾವುದು ಡಿಫರೆನ್ಷಿಯಲ್ ಇಕ್ವೇಶನ್ ಒಳಗ ವೇರಿಯಬಲ್ ಸಪರೇಬಲ್ ಅಂತ ಯೂಸ್ ಮಾಡ್ತೀವಿ. ವೇರ್ c is an arbitrary constant which is the solution of ಯಾವುದು dy by dx equal to f of x comma y ಅಂತ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ ಆಗ್ತದ this methods of finding the solution is known as a variable separable ಅಂತೀವಿ. ಇವೆಲ್ಲ ಸ್ಟೆಪ್ಸ್ ಏನ್ ಯೂಸ್ ಮಾಡ್ತೀವಿ, this methods of finding the solution is known as variable separable, known as in the variable separable form. ಒಂದು ಎಕ್ಸಾಂಪಲ್ ಕೊಡು ಏನದ ಸ್ಟೂಡೆಂಟ್ಸ್, ಏನದ ನೋಡ್ರಿ ಒನ್ ಎಕ್ಸಾಂಪಲ್. ಫೈಂಡ್ ದ ಜನರಲ್ ಯಾವತ್ತೂ ಕೇಳಬೇಕಾದ್ರೆ ಡಿಫರೆನ್ಷಿಯಲ್ ಇಕ್ವೇಶನ್ 9.4 ಏನದಲ್ಲ ಒಂದಿಷ್ಟು ಪ್ರಾಬ್ಲಮ್ಸ್ 1 ರಿಂದ 10 ಪ್ರಾಬ್ಲಮ್ಸ್ ಅದ ಎಕ್ಸರ್ಸೈಸ್ ಒಳಗ. ಆ 1 ರಿಂದ 10 ಪ್ರಾಬ್ಲಮ್ಸ್ ಹೆಂಗ್ ಕೇಳ್ತಾರ ಅಂದ್ರೆ find the general solution of dy by dx equal to e raised to x plus y ಅಂತದ. ಓಕೆ, ಸೊಲ್ಯೂಷನ್ ನೋಡಿ ಅಬ್ಸರ್ವ್ ಮಾಡ್ರಿ. ಗಿವನ್ ಇಕ್ವೇಶನ್ ಈಸ್ dy by dx. ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ನಾವು ಬರೀತಾ ಇರೋದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡಿಲ್ಲ. ಇಲ್ಲೇ ಏನದ ಸರ್ dy by dx ಅದ e raised to x plus y ಅದ. ನಿಮಗ ಏನ್ ಗೊತ್ತಿರಬೇಕಂದ್ರೆ ಲಾಸ್ ಆಫ್ ಇಂಡಾಸಸ್ ಪ್ರಾಬ್ಲಮ್ e raised to x e raised to y ಅನ್ನೋದು. ಓಕೆ, a raised to m plus n equal to a raised to m into a raised to n ಅಂತ. ಇಲ್ಲಿ ಏನಾಗುತ್ತೆ ನೋಡ್ರಿ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಕೇರ್ಫುಲ್ ನೋಡ್ರಿ, ಇಲ್ಲಿ ನಾವು ಈ ಕಂಡೀಷನ್ ಬೇಕಂತ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಬರ್ದಿರ್ತಾನೆ. ಇಲ್ಲಿ ಈ ಕಂಡೀಷನ್ಸ್ ಇಲ್ಲಿ ಮೈನಸ್ ಕಟ್ಕೊಂಡ್ಬಂದ್ರಿ. ಈಗ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಈಗ ಸ್ವಲ್ಪ ಕೇರ್ಫುಲ್ ನೋಡಿ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಸ್ಟೆಪ್ಸ್ ಅಬ್ಸರ್ವ್ ಮಾಡ್ರಿ. ಸೊ dy by dx ಅದ ಈಕ್ವಲ್ ಟು ನಾ ಏನ್ ಮಾಡ್ತೇನೆ e raised to x into dx ಅದ e raised to y ನ ಇಲ್ಲಿ ಬರೀತೀನಿ. ಈಗ ಅಬ್ಸರ್ವ್ ಮಾಡ್ರಿ dy by dx e raised to y equal to e raised to x into dx ಅಂತ ಬರುತ್ತೆ. ಈಗ ಅಬ್ಸರ್ವ್ ಮಾಡ್ರಿ dy ಕ dy ಇದು ಮ್ಯಾಲ ಬಂತಂದ್ರೆ e raised to ಮೈನಸ್ ಆಗ್ತದೆ ನೋಡ್ರಿ, ಈಕ್ವಲ್ ಟು e raised to x into dx. ಹೌದಾ, ಅದನ್ನ ನಾನು ಏನ್ ಬರಿತಾ ಇರೋದು ಅಬ್ಸರ್ವ್ ಮಾಡ್ರಿ e raised to x into dx ಮೈನಸ್ ಈ ಟರ್ಮ್ ಆ ಕಡೆ ತಗೊಂಡ್ಬಿಡ್ತೀನಿ. ಅದ e raised to minus y into dy equal to 0 ಆಗ್ತದ. ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಎಲ್ಲ ಎಕ್ಸ್ ಟರ್ಮ್ದು y ಟರ್ಮ್ದು ಅಂತದಲ್ಲ ಅದ. ದೆನ್ ಇಂಟಿಗ್ರೇಟ್ ಮಾಡ್ರಿ, ಅಬ್ಸರ್ವ್ ಮಾಡ್ರಿ ಇಲ್ಲಿ ಏನದ ಅದಕ್ಕೆ ಕೊಟ್ಟಿ ನೋಡಿ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ಸ್ ಅಂತದ. ಇಂಟಿಗ್ರೇಟ್ ಆನ್ ಬೋತ್ ಸೈಡ್ಸ್ ಅಂದ್ರೆ ವೇರಿಯಬಲ್ ಸಪರೇಬಲ್ ಆಯ್ತಂದ್ರ ಇಂಟಿಗ್ರೇಷನ್ ಮಾಡ್ಬೇಕಾಗ್ತದ. ಅಂದ್ರೆ ಯಾವಕ ಇಂಟಿಗ್ರೇಷನ್ಸ್ ಅಬ್ಸರ್ವ್ ಮಾಡ್ರಿ ಇಂಟಿಗ್ರೇಷನ್ಸ್ ಏನದ ಇಲ್ಲಿ ಇಂಟಿಗ್ರೇಷನ್ ಅಪ್ಲೈ ಮಾಡಬೇಕು. e raised to x into dx minus e raised to minus y into dy equal to 0. ನಿಮಗ ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ ಸ್ಟೂಡೆಂಟ್ಸ್. ಏನದ ಅಬ್ಸರ್ವ್ ಮಾಡ್ರಿ 0 ಅದ ಸಿ ಅಂತ ಬರಾಗಿದೆ. ಇಲ್ಲ ಅಬ್ಸರ್ವ್ ಮಾಡ್ರಿ ಕೇರ್ಫುಲ್ ಆಗಿ ನೋಡ್ರಿ, ಇಟ್ಸ್ ಅ ವ್ಯಾಲ್ಯೂ. ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲೇ ಇಟ್ಸ್ ಅ 0 ಫಾರ್ಮ್
ಈಗ e x ಕ e ಆಫ್ ಅಬ್ಸರ್ವ್ ಮಾಡಿ ನಾ ಇಲ್ಲಿ ಬರೀತಾ ಇರೋದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ. e x ಇಂಟು dx ಅಂದ್ರ e x ಪ್ಲಸ್ ಸಿ ಫಾರ್ಮುಲಾ. ಹಂಗ ನಮಗ್ ಫಾರ್ಮುಲಾ ಅಂದ್ರ e ax ಇಂಟು dx ಅಂತಂದ್ರೆ ಏನಾಗ್ತದ ನೋಡ್ರಿ, e ax ಡಿವೈಡೆಡ್ ಬೈ a ಪ್ಲಸ್ ಸಿ ಅದ. ಹಂಗಿಲ್ಲೇ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ e ಮೈನಸ್ 1 ಇಂಟು y ಅಂದ್ರ ಮೈನಸ್ y ಅನ್ನಂಗ, ಅದನ್ನ ಇಂಟು ಯಾವುದು dy ಅದಾಗದ ಅಂದ್ರೆ ಏನಾಗ್ತದೆ ನೋಡ್ರಿ, e ಮೈನಸ್ 1 ಇಂಟು y ಡಿವೈಡೆಡ್ ಬೈ ಮೈನಸ್ 1 ಪ್ಲಸ್ ಸಿ ಅಂತಂದ್ರೆ ಏನಾಗ್ತದ, ಲಾಸ್ಟ್ ಆನ್ಸರ್ ಮೈನಸ್ y ಪ್ಲಸ್ ಸಿ. ಓಕೆ, ಹಂಗಂದ್ರ ಮೈನಸ್ ಈ ಮೈನಸ್ ಅಬ್ಸರ್ವ್ ಮಾಡಿ, ಈ ಮೈನಸ್ ಕೂಡಿ ಪ್ಲಸ್ ಆಗಿದೆ ಇಲ್ಲೇ. ಕ್ಲಿಯರ್ ಆಗತಿ? ಇದು ಏನದಲ್ಲ ಲಾಸ್ಟ್ ಬರುವಂತ ಆನ್ಸರ್ ಏನ, ದ ಸೊಲ್ಯೂಷನ್ ಈಸ್ e x ಪ್ಲಸ್ y ಮೈನಸ್ y ಈಕ್ವಲ್ ಟು ಸಿ ಅಂತ ಯೂಸ್ ಮಾಡ್ತೀವಿ. ಕ್ಲಿಯರ್ ಆಗತೈತಿ ಕಂಡೀಷನ್ಸ್? ಈ ತರ ಏನದಲ್ಲ ನಿಮ್ಮ ನೆಕ್ಸ್ಟ್ ಅಂದ್ರೆ ಎಕ್ಸರ್ಸೈಸ್ ಅಲ್ಲಿ ಬರುವಂತ ಪ್ರಾಬ್ಲಮ್ಸ್. ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಬರುವಂತ ಪ್ರಾಬ್ಲಮ್ಸ್ ಯಾವ್ದಂದ್ರೆ ಫಸ್ಟ್ ಎಕ್ಸರ್ಸೈಸ್ 9.4 ಅಂತ ಅದ. ಓಕೆ, 9.4 ಅಲ್ಲಿ 9.4 ದಾಗ ಏನದ ನೋಡ್ರಿ, ಫಾರ್ ಈಚ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಇನ್ ಎಕ್ಸರ್ಸೈಸಸ್ ಯಾವುದು 1 ರಿಂದ 10 1 to 10 ಫೈಂಡ್ ದ ಯಾವುದು ಜನರಲ್ ಸೊಲ್ಯೂಷನ್ಸ್ ಅಂತ ಕೇಳೋಣ. ಇಲ್ಲೇ ಫಸ್ಟ್ ಒನ್ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಒನ್ ಏನ್ ಕೊಡೋಣ ಕ್ವಶನ್, dy ಬೈ ಯಾವುದು dx ಈಕ್ವಲ್ ಟು 1 ಮೈನಸ್, ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಸ್ವಲ್ಪ ಕೇರ್ಫುಲ್ ನೋಡ್ರಿ, 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಈಗ ಫಸ್ಟ್ ನೋಡಿ ಪ್ರೂಫ್ ನೋಡ್ರಿ, ಸ್ವಲ್ಪ ಕಂಡೀಷನ್ಸ್ ಅರ್ಥ ಮಾಡ್ಕೋಬೇಕಾ ಸ್ಟೂಡೆಂಟ್ಸ್. ಇಲ್ಲೇ ಪ್ರೂಫ್ ಬರಿಬೇಕಾದ್ರೆ ಪ್ರೂಫ್, ಇಲ್ಲೇ ಪ್ರೂಫ್ ಬರಿಬೇಕಂದ್ರೆ ಕೊಟ್ಟಿರುವಂತ ಜನರಲ್ ಸೊಲ್ಯೂಷನ್ಸ್ ಬರ್ಕೊಡ್ರಿ. dy by dx equal to in the 1 minus cos x divided by in the 1 plus cos x. ಓಕೆ, ಇಲ್ಲಿ 1 by 1 cos x ಅನ್ನೋಕ್ಕಿಂತ ಇಲ್ಲಿ ನಮ್ಗೆ ಫಾರ್ಮುಲಾ ಅಪ್ಲೈ ಮಾಡ್ಬೇಕಾಗತ್ತ ಸ್ಟೂಡೆಂಟ್ಸ್. ಯಾಕಂದ್ರೆ 1 ಮೈನಸ್ ಸೈನ್ ಎಕ್ಸ್ ಅಂತಂದ್ರ ನಿಮಗೆ ಪರ್ಫೆಕ್ಟ್ ಇರುವಂತ ಫಾರ್ಮುಲಾ ಯಾವ್ದಂದ್ರ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಫಾರ್ಮುಲಾ. 1 ಪ್ಲಸ್ ಕಾಸ್ ಎಕ್ಸ್ ಅಂದ್ರೂ ಪರ್ಫೆಕ್ಟ್ ಅದ, ಯಾವ್ದಂದ್ರ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತದ. ಓಕೆ, ಅಂದ್ರೆ ಏನಾಗ್ತದ ನೋಡ್ರಿ, dy ಬೈ dx ಈಕ್ವಲ್ ಟು ಇವೆರಡು 2 ಕ್ಯಾನ್ಸಲ್ ಆತಂದ್ರ ಏನಾಗ್ತದ ನೋಡ್ರಿ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಅದ. ಓಕೆ, ಈಗ ವೇರಿಯಬಲ್ ಸಪರೇಬಲ್ ಫಾರ್ಮ್ ದಾಗ ಬರೀತೀನಿ, ಇಲ್ಲಿ ಬರೀತೀನಿ ನೋಡ್ರಿ ಲಕ್ಷ ಏನದ, dy ಕ dy ಅದ ಹೌದಾ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಎಕ್ಸ್ ಟರ್ಮ್ ಅದಂದ್ರೆ ಇಂಟು dx ಆಗ್ತದ. ಈಗ ನೋಡ್ರಿ ವೇರಿಯಬಲ್ ಸಪರೇಬಲ್ ಫಾರ್ಮ್ ಆಗಿತ್ತಂತಂದ್ರ ಏನ್ ಮಾಡ್ರಿ, ಇಂಟಿಗ್ರೇಟಿಂಗ್ ಅಂತ ಬರ್ಕೊಡ್ರಿ, ಇಂಟಿಗ್ರೇಟಿಂಗ್. ಓಕೆ, ಇಂಟಿಗ್ರೇಟಿಂಗ್ ಬೋತ್ ಸೈಡ್ಸ್. ನೀವೇನ್ ಇಂಟಿಗ್ರೇಟ್ ಯೂಸ್ ಮಾಡ್ತಿರಲ್ಲ ಬೋತ್ ಸೈಡ್ಸ್ ಅಲ್ಲೇ ಯೂಸ್ ಆಗ್ಬೇಕು, ಎರಡು ಸೈಡ್ ಆಗ್ಬೇಕು ಹೌದಾ, ಅಂದ್ರೆ ನೀವು ಸಾಲ್ವ್ ಮಾಡೋದು ಮೆಥಡ್ ಕರೆಕ್ಟ್ ಆಗ್ತದೆ. ಅಂದ್ರೆ ಏನಾಗ್ತದೆ ನೋಡ್ರಿ, ಇಂಟಿಗ್ರೇಷನ್ dy ಈಕ್ವಲ್ ಟು ಇಂಟಿಗ್ರೇಷನ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಇಂಟು dx. ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ ಆಫ್ dy ಕ dy ನಮಗ ಇರುವಂತ ಫಾರ್ಮುಲಾ ಟ್ಯಾನ್ ಸ್ಕ್ವೇರ್ ಇಲ್ಲ, ಅದಕ್ಕೆ ಕನ್ವರ್ಟ್ ಮಾಡ್ತೀನಿ ಸೆಕ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ 1 ಇಂಟು dx. ಅರ್ಥ ಆಯ್ತಾ ನಾ ಬರಿತಾ ಇರೋದು ಕಾನ್ಸೆಪ್ಟ್. ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಲ್ಲ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಇಲ್ಲ, ಟ್ಯಾನ್ ಅದ ಟ್ಯಾನ್ ಸ್ಕ್ವೇರ್ ಇಲ್ಲ, ಅದಕ್ಕೆ ಕನ್ವರ್ಟ್ ಮಾಡ್ತಾ ಇರೋದು. ಈಗ ಏನಾಗ್ತದೆ ನೋಡ್ರಿ ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ dy ಈಕ್ವಲ್ ಟು ಇಂಟಿಗ್ರೇಷನ್ sec square x by 2 into dx minus ಇಂಟಿಗ್ರೇಷನ್ 1 into dx. ಇಂಟಿಗ್ರೇಷನ್ ಬೋತ್ ಸೈಡ್ಸ್ ಯೂಸ್ ಮಾಡ್ತಾರೆ. ಏನಾಗತ್ತೆ ನೋಡ್ರಿ ಲಾಸ್ಟ್ ಆನ್ಸರ್ y ಕ y. ಅಬ್ಸರ್ವ್ ಮಾಡ್ರಿ,
ಟ್ಯಾನ್ ಅಬ್ಸರ್ವ್ ಮಾಡ್ರಿ ಇಂಟಿಗ್ರೇಷನ್ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಅಂತ ಅಬ್ಸರ್ವ್ ಮಾಡ್ರಿ ಇಲ್ಲಿ ಬರ್ದಿರ್ತೀನಿ ಇಂಟಿಗ್ರೇಷನ್ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಅಂತಂದ್ರ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಹಂಗ ಅಬ್ಸರ್ವ್ ಮಾಡಿ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ ಟು ಅಬ್ಸರ್ವ್ ಮಾಡ್ರಿ ಏನಾಗ್ತದೆ ಇಲ್ಲಿ ಟ್ಯಾನ್ ಅಬ್ಸರ್ವ್ ಮಾಡ್ರಿ ಟ್ಯಾನ್ ಎಕ್ಸ್ ಬೈ ಟು ಡಿವೈಡೆಡ್ ಬೈ ಟೂ ನ ಆ ಡಿವೈಡೆಡ್ ಬೈ ಟೂ ನ ಏನ್ ಮಾಡ್ತೀನಿ ನಾನು ಇಲ್ಲಿ 2 ಬರೀತೀನಿ ಮೈನಸ್ ಏನಾಗ್ತದೆ ನೋಡ್ರಿ ಎಕ್ಸ್ ಪ್ಲಸ್ ಸಿ ದಟ್ ಇಸ್ ದ ಲಾಸ್ಟ್ ಆನ್ಸರ್ ಅವಾಗ ಏನ್ ಮಾಡ್ರಿ which is required ಯಾವುದು ಸೊಲ್ಯೂಷನ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಇದು ಬರ್ದಿರ್ತೀನಿ ನಿಮ್ಗೆ ಒಂದಿಷ್ಟು ಮಂದಿ ಯಾಕಂದ್ರೆ ಪರ್ಫೆಕ್ಟ್ ಅಲ್ಲ ಫಾರ್ಮುಲಾ ಅದಕ್ಕ ಸೆಕ್ಸ್ ಸ್ಕ್ವೇರ್ ಎ ಎಕ್ಸ್ ಅಂದ್ರೆ ಏನಾಗ್ತದ ಟ್ಯಾನ್ ಎ ಎಕ್ಸ್ ಬೈ ಎ ಪ್ಲಸ್ ಸಿ ಇಲ್ಲಿ ಎ ಅಂತಂದ್ರೆ 1/2 ಅದ ಎಕ್ಸ್ ಅಬ್ಸರ್ವ್ ಮಾಡಿ ಫಾರ್ಮುಲಾ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಎಕ್ಸ್ ಎ ಅಂತಂದ್ರೆ 1/2 ಈ ಫಾರ್ಮುಲಾ ಎಲ್ಲಿ ಎದೆಲ್ಲ 1/2 ಹಾಕೊಂಡ್ ಮಾಡ್ರಿ ಡಿವೈಡೆಡ್ ಬೈ 1/2 ನ ಅಲ್ಲೇ 2 ಇಂಟು ಟ್ಯಾನ್ ಆಫ್ ಎಕ್ಸ್ ಬೈ 2 ಅಂತ ಬರ್ತದೆ ಅರ್ಥ ಆಗೈತೆ ಅಂತ ತಿಳ್ಕೊಂಡಿವಿ ಯಾಕಂದ್ರೆ ಫಾರ್ಮುಲಾ ಆಲ್ರೆಡಿ ಪರ್ಫೆಕ್ಟ್ ಓಕೆ ಸೊ ನೆಕ್ಸ್ಟ್ ನೋಡಿ ಸೆಕೆಂಡ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಸೆಕೆಂಡ್ ಎಕ್ಸಾಂಪಲ್ಸ್ ಅಲ್ಲೇ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗ್ತದ ಸೆಕೆಂಡ್ ಎಕ್ಸಾಂಪಲ್ ಏನದ ಸೆಕೆಂಡ್ ಎಕ್ಸಾಂಪಲ್ ಸೊ dy by dx equal to square root of 4 minus y square ಏನ್ ಕೊಟ್ಟಾನ ಬ್ರಾಕೆಟ್ ದಲ್ಲಿ ಲೈಸ್ ಬಿಟ್ವೀನ್ -2 ಲೆಸ್ ದ್ಯಾನ್ y ಲೆಸ್ ದ್ಯಾನ್ 2 ಅಂತ ಹೇಳಿದಾನ ಓಕೆ ಇನ್ನು ನೆಕ್ಸ್ಟ್ ನೋಡಿ ಸಮ್ ಕಂಡೀಷನ್ಸ್ ಅಲ್ಲೇ ಸಬ್ ಪ್ರೂಫ್ ಅಲ್ಲೇ ಈಗ ಫಸ್ಟ್ ನೋಡಿ ಫಾರ್ಮುಲಾ ಅಪ್ಲೈ ಕಿತ್ತು ಫಾರ್ಮುಲಾ ಅಪ್ಲೈ ಮಾಡಿ ಒಂದು ಇಲ್ಲ ಕಂಡೀಷನ್ಸ್ ನೋಡ್ಕೊಡ್ರಿ ವೇರಿಯಬಲ್ ಸಪರೇಬಲ್ ಒಂದ ಸ್ಟೆಪ್ ನ ಹಾಕಿದ್ರೆ ಒಂದ ಸ್ಟೆಪ್ ನ ಬಿಡಿರಿ ಅರ್ಥ ಆಯ್ತಾ ಈ ಫಸ್ಟ್ ನೋಡಿ ಏನ್ ಕೊಟ್ಟಾನ ಅಬ್ಸರ್ವ್ ಮಾಡ್ರಿ ದ ಗಿವನ್ ಇಕ್ವೇಶನ್ ಏನ್ ಕೊಟ್ಟ ನೋಡ್ರಿ ದ ಗಿವನ್ ಇಕ್ವೇಶನ್ dy by dx equal to square root of 4 minus y square ಓಕೆ ಅಂದ್ರೆ ಏನಾಗ್ತದ ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಕೇರ್ಫುಲ್ ನೋಡ್ರಿ dy ಇಲ್ಲ ರೂಟ್ 4 minus y square into dx ಇಲ್ಲಿ ಡಿವೈಡೆಡ್ ಬೈ dx ಈ ಕಡೆ ಬಂದ್ರೆ ಇಂಟು ಆಗ್ತದ ಇಲ್ಲಿ y ಟರ್ಮ್ ಐತಂದ್ರೆ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ y ಟರ್ಮ್ ಐತಂದ್ರೆ ಇಲ್ಲಿ ಬರ್ತದ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4 minus y square into dy equal to ಏನಾಗ್ತದ dx ಈಗ ನೋಡ್ರಿ ವೇರಿಯಬಲ್ ಸಪರೇಬಲ್ ಫಾರ್ಮ್ ಆಗೈತಿಲ್ಲ ಚೆಕ್ ಮಾಡಿ ಆಗೈತಂತಂದ್ರೆ ಏನ್ ಮಾಡಬೇಕು ಇಂಟಿಗ್ರೇಟ್ ಬೋತ್ ಸೈಡ್ಸ್ ಅಬ್ಸರ್ವ್ ಮಾಡಿ ಐತಿ ಹಂಗಂದ್ರ ಏನ್ ಮಾಡ್ರಿ ಇಂಟಿಗ್ರೇಟ್ ಹೌದಾ ಅಥವಾ ಇಂಟಿಗ್ರೇಟಿಂಗ್ ಬೋತ್ ಅಬ್ಸರ್ವ್ ಮಾಡ್ರಿ ಇಂಟಿಗ್ರೇಟಿಂಗ್ ಬೋತ್ ಸೈಡ್ಸ್ ವಿ ಹ್ಯಾವ್ ಅಬ್ಸರ್ವ್ ಮಾಡ್ರಿ ಏನಾಗ್ತದೆ ಇಲ್ಲಿ ಬರ್ದಿರ್ತಾರೆ ಸ್ಟೂಡೆಂಟ್ಸ್ ಇಂಟಿಗ್ರೇಷನ್ ಆಫ್ ಹೌದಾ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4 minus y square into dy equal to integration dx okay so next steps only integration of 1 divided by square root of observe ಮಾಡ್ರಿ 4 ನ ಏನ್ ಮಾಡ್ತೀನಿ 2 square minus y square ಅಂತ ಬರೆದು dy integration dx ಯಾಕೆ ನಾನು 4 ನ 2 square ಅಂತ ಬರ್ಕೊಂಡ್ರೆ ನಮ್ಗ ಫಾರ್ಮುಲಾ ಗೊತ್ತದ ಯಾವುದು ಅಂದ್ರೆ ಇಂಟಿಗ್ರೇಷನ್ ಆಫ್ ಅಬ್ಸರ್ವ್ ಮಾಡ್ರಿ ಯಾವ ಫಾರ್ಮುಲಾ ಇಲ್ಲಿ ಬರ್ದಿರ್ತ ನೋಡ್ರಿ ಯಾಕಂದ್ರೆ ನೀವು ಪರ್ಫೆಕ್ಟ್ ಇರುವಂತ ಫಾರ್ಮುಲಾಸ್ ಎಲ್ಲ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ a square minus x square into dx ಅಂತಂದ್ರ ಏನದ ಫಾರ್ಮುಲಾ sin inverse of x by a plus c ಅಂತ ಫಾರ್ಮುಲಾ ಈಗ ಅದನ್ನ ಏನ್ ಯೂಸ್ ಮಾಡ್ತೀರಿ sin inverse x ಅಂದ್ರ ಇಲ್ಲೇ y ಅದ divided by 2 a ಅಂದ್ರೆ 2 ಅದ equal to x plus c
ಲಾಸ್ಟ್ ಆನ್ಸರ್. ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರಿತೀನಿ ಅಂದ್ರೆ ಬರಿಬಹುದು. ಏನದ ಇದನ್ನ y/2 ಇನ್ವರ್ಸ್ ಈ ಕಡೆ ಬಂತಂದ್ರೆ ಫಂಕ್ಷನ್ ಆಗ್ತದ ಎಕ್ಸ್ ಪ್ಲಸ್ ಸಿ. ಬೇಕಾದ್ರೆ ಅದನ್ನ y ಈಕ್ವಲ್ ಟು ಏನ್ ಅನ್ಬೋದ್ರಿ 2 sin ಆಫ್ ಎಕ್ಸ್ ಪ್ಲಸ್ ಸಿ. ಅವಾಗ ಬರದ್ಮೇಲೆ ಏನ್ ಮಾಡ್ರಿ h ಈಸ್ ದಿ ಯಾವುದು ರಿಕ್ವೈರ್ಡ್ ಸೊಲ್ಯೂಷನ್. ಇಷ್ಟಕ್ಕೆ ಓಕೆ. ಬಟ್ ನಿಮ್ ಕಂಡೀಷನ್ಸ್ ಮುಂದೆ ಅಪ್ಲೈ ಮಾಡಿದ್ರೆ ಈ ಕಂಡೀಷನ್ ಹೋಗೋದು. ಕ್ಲಿಯರ್ ಆಗತದ್ರಿ? ಯಾಕಂದ್ರೆ ನೀವು ಪರ್ಫೆಕ್ಟ್ ಇರ್ಬೇಕ್ರಿ ಫಾರ್ಮುಲಾ. ಯಾಕಂದ್ರ ಪರ್ಫೆಕ್ಟ್ ಇದ್ರ ಮಾತ್ರ ಇಂಟಿಗ್ರೇಷನ್ ರೀ, ಇಲ್ಲಾಂದ್ರ ಇಂಟಿಗ್ರೇಷನ್ ಆಗೋದಿಲ್ಲ. ಯಾಕಂದ್ರ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತದ, ಯಾಕಂದ್ರೆ ನಿಮ್ಗ ಅರ್ಥ ಆಗಲ್ಲ. ಓಕೆ, ಇನ್ನು ನೆಕ್ಸ್ಟ್ 1, 2 ಅಷ್ಟೇ ಬಿಡಿಸಿರ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತ 9.4 ಇನ್ನು 3ನೇ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಓಕೆ, ಅರ್ಥ ಆಗತೈತ್ರಿ? ಥ್ಯಾಂಕ್ ಯು.